ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಒಂದು ಒಳ್ಳೆ ಲ್ಯಾಪ್ಟಾಪನ್ನು ಪಿಕ್ ಮಾಡ್ಬೋದು ಅಂತೇಳಿ ನಾನು ಹೇಳಿಕೊಡ್ತೇನೆ ಆ್ಯಸ್ ಎ ಸ್ಟೂಡೆಂಟ್. ಸೊ ವಿಡಿಯೋನು ಕೊನೆ ತನಕ ನೋಡಿ. ಮತ್ತು ನೀವು ಈ ಪರ್ಟಿಕ್ಯುಲರ್ ಚಾನಲಿಗೆ ಫಸ್ಟ್ ಟೈಮ್ ಬರೋದಾದರೆ, ನನ್ನ ಫಸ್ಟ್ ವಿಡಿಯೋ ನೋಡೋದಾದರೆ ಚಾನಲಿಗೆ ಲೈಕ್ ಮಾಡಿ, ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್. ವಿಡಿಯೋಗೆ ಲೈಕ್ ಕೊಡಿ ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅದರಿಂದ ನನಗೆ ಸಹ ಗೊತ್ತಾಗಲಿ ನೀವು ಈ ಪರ್ಟಿಕ್ಯುಲರ್ ವಿಡಿಯೋ ನೋಡಿದ್ದೀರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತೇಳಿ. ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳೊಟ್ಟಿಗೆಲ್ಲ ಈ ಪರ್ಟಿಕ್ಯುಲರ್ ವಿಡಿಯೋನು ಮತ್ತು ಚಾನಲನ್ನು ಸಹ. ನಿಮಗೆ ನಾನು ಫಸ್ಟ್ ವಿಷಯ ಅಂತ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಅಂತೇಳಿದರೆ, ಹೊಸ ಲ್ಯಾಪ್ಟಾಪ್ ಬೈ ಮಾಡೋಕ್ಕಿಂತ ಮುಂಚೆ ಲ್ಯಾಪ್ಟಾಪ್ ಇದು ಪ್ರೈಸಸ್ಗಳು ಹೆಚ್ಚಾಗಿವೆ. ಓಕೆ, ಇದರ ಬಗ್ಗೆ ಎಂತ ಡೌಟ್ ಇಲ್ಲ. ಮತ್ತು ಈ ಪರ್ಟಿಕ್ಯುಲರ್ ಪ್ರೈಸ್ ಹೆಚ್ಚಾದದ್ದು ಉಂಟಲ್ಲ, ಐ ಡೋಂಟ್ ಥಿಂಕ್ ಇಟ್ಸ್ ಗೋಯಿಂಗ್ ಟು ಕಮ್ ಡೌನ್ ಎನಿ ಟೈಮ್ ಸೂನ್. ಎಂತಕ್ಕಂದರೆ ಈಗ ಹೆಚ್ಚಾಗಲಿಕ್ಕೆ ಕಾರಣ ಅಂತೇಳಿದರೆ, ನಮ್ಮ ಏನು ಹೇಳೋದು, ಅದಕ್ಕೆ ಎ ಐಗಳು ತುಂಬ ಪಾಪ್ಯುಲರ್ ಆಗಿವೆ, ಎ ಐಗಳು ಯೂಸ್ ಆಗ್ತಾ ಉಂಟು ಹೆಚ್ಚು. ಸೊ ಅದರಿಂದ ಚಿಪ್ಸ್ಗಳ ಶಾರ್ಟೇಜ್ ಆಗ್ತಾ ಉಂಟು. ಈಗ ಎ ಐಗಳು ನಾವು ಸುಮ್ಮನೆ ಟೈಪ್ ಮಾಡ್ತೇವಲ್ಲ, ಅದೆಂತ ಮ್ಯಾಜಿಕಲಿ ಬರೋದಲ್ಲ. ಒಂದು ಕಂಪ್ಯೂಟರ್ ಸರ್ವರ್ ಉಂಟಲ್ಲ, ಅಲ್ಲಿ ನೀವು ಎಂತ ಟೈಪ್ ಮಾಡಿದ್ದೀರಿ ಅದು ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡಿಕೊಂಡು ಪ್ರಾಸೆಸ್ ಮಾಡಿ ಇನ್ಫಾರ್ಮೇಷನ್ ನಿಮಗೆ ಕಳಿಸ್ತಿರೋದು ಅದು. ಸೊ ಎಲ್ಲ ಚಿಪ್ಸ್ಗಳೆಲ್ಲ ಅಲ್ಲೇ ಯೂಸ್ ಆಗ್ತಿವೆ. ಸೊ ಅದರಿಂದ ಮಾರ್ಕೆಟಲ್ಲಿ ಉಂಟಲ್ಲ ಚಿಪ್ಸ್ ಇದು ಡಿಮಾಂಡ್ ತುಂಬ ಹೈ ಆಗಿದೆ. ಸೊ ನಿಮಗೆ ಆಬ್ವಿಯಸ್ಲಿ ಲ್ಯಾಪ್ಟಾಪ್ಗಳ ಪ್ರೈಸ್ಗಳು ತುಂಬ ಹೆಚ್ಚಾಗಿವೆ. ಸ್ಟಿಲ್ ವಿಲ್ ಬಿ ಏಬಲ್ ಟು ಬೈ ಒನ್ ಗುಡ್ ಲ್ಯಾಪ್ಟಾಪ್ ಫಾರ್ ಡೀಸೆಂಟ್ ಅಮೌಂಟ್ ಆಫ್ ಮನಿ. ಹೇಗಂತೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟಿಗೆ ನೀವು ನಾರ್ಮಲ್ ಡೇ ಟು ಡೇ ವರ್ಕ್ ಅಂತೇಳಿದರೆ ಒಂದು ಇಂಟರ್ನೆಟನ್ನು ಸರ್ಚ್ ಮಾಡೋದು, ಯೂಟ್ಯೂಬ್ ವಿಡಿಯೋ ನೋಡೋದು, ಆನ್ಲೈನ್ ಕ್ಲಾಸ್ ಮಾಡೋದು. ಸೊ ಇವೆಲ್ಲ ಬೇಕಿದ್ದರೆ, ಮತ್ತು ಬೇಸಿಕ್ ವೆಬ್ ಡೆವಲಪ್ಮೆಂಟ್ ಕೋಡಿಂಗ್ ಕಲಿಬೇಕಂತೇಳಿ ನಿಮ್ಮ ಮನಸ್ಸಲ್ಲಿದ್ದರೆ, ನೀವು ಒಂದು ಏನು ಹೇಳೋದು, ಅದಕ್ಕೆ 35,000 to 55,000 ರೇಂಜಲ್ಲಿರುವ ಲ್ಯಾಪ್ಟಾಪ್ ಬೈ ಮಾಡೋದು ಉಂಟಲ್ಲ, ಒಂದು ಒಳ್ಳೆ ವಿಷಯ ಅಂತೇಳಿ ನಾನು ಹೇಳ್ತೇನೆ. ಇದರಲ್ಲಿ ನೀವು ನೋಡಬೇಕಾದದ್ದು ಎಂತ ಅಂತೇಳಿದರೆ, SSD ಅಂತೇಳಿ ಇದರಲ್ಲಿ ಇರಬೇಕು. ಓಕೆ, ಮತ್ತು 8 to 16 GB ರ್ಯಾಮ್ ಅಂತೇಳಿ ಇದರಲ್ಲಿ ಇದ್ರೆ ಉಂಟಲ್ಲ, ಯು ವಿಲ್ ಬಿ ಏಬಲ್ ಟು ಡೂ ಮೋಸ್ಟ್ ಆಫ್ ದ ಬೇಸಿಕ್ ನಾರ್ಮಲ್ ಸರ್ಫಿಂಗ್ ಥಿಂಗ್ಸ್. ಮತ್ತು ಈವನ್ ವೆಬ್ ಡೆವಲಪ್ಮೆಂಟ್ ಯು ಕ್ಯಾನ್ ಕಂಫರ್ಟೇಬಲಿ ಡೂ ಈ ಪರ್ಟಿಕ್ಯುಲರ್ ರೇಂಜಲ್ಲಿ. ಈ ಪರ್ಟಿಕ್ಯುಲರ್ ರೇಂಜಲ್ಲಿ ಉಂಟಲ್ಲ, ನಿಮಗೆ ಒಳ್ಳೆ ಲ್ಯಾಪ್ಟಾಪ್ಸ್ಗಳು ಅವೈಲೇಬಲ್ ಇದೆ, ಒಳ್ಳೊಳ್ಳೆ ಬ್ರ್ಯಾಂಡ್ಸ್ಗಳು ಸಹ ಅವೈಲೇಬಲ್ ಇದೆ. ಲೆನೋವೊ ಉಂಟು, ಮತ್ತು ಏಸಸ್ ಉಂಟು, ಮತ್ತು ಹಲವಾರು ರೀತಿಯ HP, ಡೆಲ್ ಇಂಥ ಲ್ಯಾಪ್ಟಾಪ್ಸ್ಗಳೆಲ್ಲ ಈ ಪರ್ಟಿಕ್ಯುಲರ್ ರೇಂಜಲ್ಲಿ ತುಂಬ ಲ್ಯಾಪ್ಟಾಪ್ಸ್ಗಳನ್ನು ಲಾಂಚ್ ಮಾಡ್ತಾ ಇರ್ತವೆ, ಹೊಸ ಲ್ಯಾಪ್ಟಾಪ್ಸ್ಗಳನ್ನು. ಸೊ ಅದರಿಂದ ಇವನ್ ಇಫ್ ನೀವು ಈ ವಿಡಿಯೋ ನೋಡುವಾಗ ಔಟ್ಡೇಟ್ ಅಂತೇಳಿ ಅನಿಸ್ಬೇಕಂತೇಳಿಲ್ಲ. ಯಾಕಂದರೆ ನಾನು ಲ್ಯಾಪ್ಟಾಪ್ ನೇಮ್ಗಳನ್ನು ಹೇಳೋದಿಲ್ಲ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ನಾನು ನಿಮಗೆ ಮೆಥಡನ್ನು ಹೇಳ್ತೇನೆ, ಯಾವ ರೀತಿ ನೀವು ಚೆಕ್ ಮಾಡಬೇಕಾದದ್ದು ಅಂತೇಳಿ. ಸೊ ಈ ಎರಡು ಫೀಚರ್ ಇರುವ ವಿಷಯ ಉಂಟಲ್ಲ, ಒಂದು 8 to 16 GB ರ್ಯಾಮ್. ಓಕೆ, 8 GB ಇದ್ರೂ ಸಹ ಓಕೆ, ಬಟ್ ನಿಮಗೆ ಇನ್ನೂ ಸಹ ಹೆಚ್ಚು ವರ್ಕ್ ಲೋಡನ್ನು ಮಾಡಬೇಕಂತೇಳಿದರೆ 16 GB ಹೋಗೋದು ಇಟ್ಸ್ ಬೆಟರ್. ಮತ್ತು SSD ಇದು ಹೈಯೆಸ್ಟ್ ಇಂಪಾರ್ಟೆಂಟ್. ಡೋಂಟ್ ಬೈ ಲ್ಯಾಪ್ಟಾಪ್ 1 TB HDD ಅಂತೇಳಿ ಬರೆದಿದ್ರೆ ಬೈ ಮಾಡಬೇಡಿ. ಅದನ್ನು 256 SSD 512 GB SSD ಇದ್ರೂ ಸಹ ಉಂಟಲ್ಲ, ದಟ್ಸ್ ಫೈನ್. SSD ಇರಲೇಬೇಕು ನಿಮ್ಮ ಲ್ಯಾಪ್ಟಾಪಲ್ಲಿ. ಇಫ್ ಇರೋದಿದ್ರೆ ಇಟ್ ವಿಲ್ ಬಿ ವೆರಿ ಸ್ಲೋ ಆ್ಯಂಡ್ ನಿಮಗೆ ತುಂಬ ಕಷ್ಟ ಆಗ್ತದೆ. ಸೊ ಅದರಿಂದ ನೀವು ಈ ಎರಡು ವಿಷಯಗಳನ್ನು ಮೈಂಡಲ್ಲಿ ಇಟ್ಕೊಂಡು ಅಮೆಝಾನ್, ಫ್ಲಿಪ್ಕಾರ್ಟಿಗೆ ಹೋಗಿ ನೀವು ಲ್ಯಾಪ್ಟಾಪ್ಗಳನ್ನು ಸರ್ಚ್ ಮಾಡ್ಬೋದು. ಮತ್ತು ಅದರಲ್ಲಿ ರಿವ್ಯೂಸ್ಗಳು ಇರ್ತವಲ್ಲ, ಅದನ್ನು ಕರೆಕ್ಟಾಗಿ ನೀವು ನೋಡಿ. ಎಂತಂದರೆ ಆ ರಿವ್ಯೂಸ್ಗಳಲ್ಲಿ ಉಂಟಲ್ಲ, ಲೇಟೆಸ್ಟಾಗಿ ನೀವು ಸಾರ್ಟ್ ಮಾಡಿದ್ರು ಉಂಟಲ್ಲ, ಸಾರ್ಟ್ ಬೈ ಲೇಟೆಸ್ಟ್ ಅಂತೇಳಿ ಇರ್ತದೆ. ಅದರಲ್ಲಿ ಲೇಟೆಸ್ಟ್ ಜನರು ರಿವ್ಯೂ ಹಾಕಿರ್ತಾರೆ, ಈ ಲ್ಯಾಪ್ಟಾಪಲ್ಲಿ ಬ್ಯಾಟ್ರಿ ಒಳ್ಳೆದುಂಟು, ಈ ಲ್ಯಾಪ್ಟಾಪ್ ತುಂಬ ಫಾಸ್ಟ್ ಉಂಟು, ಮೂವೀಸ್ಗಳು ಒಳ್ಳೆ ನೋಡ್ಬೋದು, ಕೋಡಿಂಗ್ ಮಾಡ್ಬೋದು ಇದರಲ್ಲಿ. ಸೊ ಇಂಥೆಲ್ಲ ಹಲವಾರು ರೀತಿಯ ರಿವ್ಯೂಸ್ಗಳು ಉಂಟಲ್ಲ, ಇದನ್ನು ನೀವು ಕರೆಕ್ಟಾಗಿ ನೋಡಿ ಯು ಕ್ಯಾನ್ ಡಿಸೈಡ್ ವೆದರ್ ಇಟ್ಸ್ ಗುಡ್ ಫಿಟ್ ಫಾರ್ ಯು. ಎಂತಂದರೆ ನಾನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ, ನಾನು ಇರುವ ಮಾರ್ಕೆಟಲ್ಲಿರೋ ಎಲ್ಲ ಲ್ಯಾಪ್ಟಾಪ್ಸ್ಗಳನ್ನ ಟ್ರೈ ಮಾಡಲಿಲ್ಲ. ಸೊ ಅದರಿಂದ ಐ ಕಾಂಟ್ ಸಜೆಸ್ಟ್ ಯು ನೇಮ್, ಬಟ್ ನಿಮಗೆ ನಾನು ಗೈಡೆನ್ಸ್ ಕೊಟ್ಟೆ ಯಾವ ರೀತಿ ನೀವು ನೋಡ್ಬೋದು ಅಂತೇಳಿ. ಕರೆಕ್ಟಾಗಿ ನೋಡಿ ಆ ಪರ್ಟಿಕ್ಯುಲರ್ ಫೀಚರ್ ಉಂಟಾ ಅಂತೇಳಿ ಅದರಲ್ಲಿ. ನೆಕ್ಸ್ಟ್ ಕರೆಕ್ಟಾಗಿ ರಿವ್ಯೂಸ್ಗಳನ್ನು ನೋಡಿ, ಲೇಟೆಸ್ಟ್ ಕಸ್ಟಮರ್ಸ್ಗಳದ್ದು. ನೆಕ್ಸ್ಟ್ ಬೇಕಿದ್ರೆ ನೀವು ಫಿಸಿಕಲ್ ಸ್ಟೋರಿಗೆ ಹೋಗಿ ಸಹ ಲ್ಯಾಪ್ಟಾಪನ್ನು ನೀವು ಮುಟ್ಟಿ ನೋಡ್ಬೋದು. ಪ್ರೈಸ್ ನೋಡಿ ಅದರಲ್ಲಿ, ಆನ್ಲೈನಿಗೆ ಮತ್ತು ಅಲ್ಲಿ ತುಂಬ ಡಿಫ್ರೆನ್ಸ್ ಇರ್ತದೆ, ತುಂಬ ಹೆಚ್ಚಿರ್ತದೆ ಫಿಸಿಕಲ್ ಸ್ಟೋರ್ಗಳಲ್ಲಿ. ಮತ್ತು ಮೇ ಬಿ ನಿಮ್ಮ ಲೋಕಲ್ ಫ್ರೆಂಡ್ಸ್ ಡೀಲರ್ ಯಾರಾದರೂ ಇದ್ದರೆ ಉಂಟಲ್ಲ, ಲೋಕಲ್ PC ಶಾಪ್, ಅವರಾದರೆ ದೇ ಮೈಟ್ ಬಿ ಏಬಲ್ ಟು ಗಿವ್ ಯು ಬೆಸ್ಟ್ ಡೀಲ್. ಸೊ ಅದನ್ನು ಆನ್ಲೈನ್ ನೋಡಿ ಅದೇ ಪ್ರೈಸ್ ರೇಂಜಲ್ಲಿ ನಿಮಗೆ ಆಫ್ಲೈನಲ್ಲಿ ನಿಮಗೆ ಸಿಗೋದಾದರೆ ಆಫ್ಲೈನಲ್ಲೇ ಬೈ ಮಾಡಿ. ಇಲ್ಲದಿದ್ದರೆ ಆನ್ಲೈನಿಗೆ ಹೋಗಿ ಕರೆಕ್ಟಾಗಿ ನೋಡಿ ರಿವ್ಯೂಸನ್ನು ಬೈ ಮಾಡೋದು ಬೆಟರ್ ಆ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಿದು.
ನೆಕ್ಸ್ಟ್ ಬರೋದು ಯಾವುದು ಅಂತ ಹೇಳಿದ್ರೆ ಗೇಮಿಂಗ್ ಲ್ಯಾಪ್ಟಾಪ್. ಓಕೆ, ಸೊ ನಿಮ್ಗೆ ಗೊತ್ತುಂಟು ಲೈಕ್ ನಮಗೆಲ್ಲರಿಗೆ ಗೇಮಿಂಗ್ ಆಡೋದು ಅಂತೇಳಿ ಇಂಟ್ರೆಸ್ಟ್ ಅಂತೇಳಿ. ಸೊ ನಿಮಗೆ ಸಹ ಗೇಮಿಂಗ್ ಆಡೋದು ಅಂತೇಳಿ ಇಂಟ್ರೆಸ್ಟಿಂಗ್ ಅಂತೇಳಿ ನಾನು ಅನ್ಕೊಳ್ತೇನೆ. ಈವನ್ ಇಫ್ ನಿಮಗೆ ಗೇಮಿಂಗ್ ಆಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ಲೈಕ್ ನಿಮಗೆ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್, ಐಗಳನ್ನೆಲ್ಲ ಕಲಿಬೇಕು, ತುಂಬ ವಿಷಯಗಳನ್ನು ಕಲಿಬೇಕು, ಮತ್ತು ಲೈಕ್ ತುಂಬ ಇನ್ಡೆಪ್ತ್ ಆಗಿ ನಿಮಗೆ ಕಲಿಬೇಕು ಅಂತ ಹೇಳಿದರೆ ಕೋಡಿಂಗನ್ನೆಲ್ಲ, ಲೈಕ್ ಅವಾಗ ಲೈಕ್ ಈ ಪರ್ಟಿಕ್ಯುಲರ್ ಗೇಮಿಂಗ್ ಲ್ಯಾಪ್ಟಾಪ್ಸ್ ಉಂಟಲ್ಲ ತುಂಬ ಹೈಯೆಸ್ಟ್ ಇಂಪಾರ್ಟೆಂಟ್. ನೀವು ಥಿಂಕ್ ಮಾಡ್ಬೋದು ಗೇಮಿಂಗ್ ಲ್ಯಾಪ್ಟಾಪ್ ನಾನು ಎಂತಕ್ಕೆ ಬೈ ಮಾಡಬೇಕು ಇಫ್ ನಂಗೆ ಕೋಡಿಂಗ್ ಮಾಡಬೇಕಿದ್ರೆ ಅಂತ ಹೇಳಿದರೆ. ಬಟ್ ಗೇಮಿಂಗ್ ಲ್ಯಾಪ್ಟಾಪ್ ಉಂಟಲ್ಲ, ಇದು ಬೇಸಿಕಲಿ ಲೈಕ್ ಹೈ ಸ್ಪೆಸಿಫಿಕೇಷನ್ ಇರುವ ಲ್ಯಾಪ್ಟಾಪ್ಸ್ಗಳು ಅಷ್ಟೇ. ಓಕೆ, ಯೂಶ್ವಲಿ ಇದು 55,000 to 80,000 ರೇಂಜಲ್ಲಿ ನಿಮಗೆ ಅವೈಲೇಬಲ್ ಇರ್ತದೆ. ಶಾರ್ಟ್ಲಿ ಲೈಕ್ ಹೆಚ್ಚಿರೋದು ಸಹ ಅವೈಲೇಬಲ್ ಉಂಟು. ಬಟ್ ನಾನು ಈ ಪರ್ಟಿಕ್ಯುಲರ್ ಇದರಲ್ಲಿ ಆ್ಯಸ್ ಎ ಸ್ಟೂಡೆಂಟ್ ನೀವು ಯಾವ ಲ್ಯಾಪ್ಟಾಪ್ ಬೈ ಮಾಡಬೇಕು ಅಂತೇಳಿ ಫೋಕಸ್ ಮಾಡ್ತಿದ್ದಾರೆ. ಸೊ ಅದರಿಂದ 55,000 to 85,000 ರೇಂಜಲ್ಲಿರುವ ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪನ್ನು ನೀವು ನೋಡ್ಬೋದು. ಇದರಲ್ಲಿ ಸಹ ಶಾರ್ಟ್ಲಿ 16 GB ರ್ಯಾಮ್ ಇರ್ತದೆ. ಯೂಶ್ವಲಿ 8 GB ಇದ್ದರೆ ಲೈಕ್ 16 GB ರ್ಯಾಮನ್ನು ನೀವು ಹಾಕ್ಬೋದು ಯಾವುದಾದ್ರು ಲೋಕಲ್ ಸ್ಟೋರಿಗೆ ಹೋಗಿ. ಇಲ್ಲದಿದ್ದರೆ ಲೈಕ್ 8 to 16 GB ರ್ಯಾಮನ್ನು ನೋಡಿ. ನೆಕ್ಸ್ಟ್ SSD ಇದರಲ್ಲಿ ಸಹ ಇರ್ತದೆ. ಮೇ ಬಿ 512 ಅಥವಾ 1 TB SSD ಇದರಲ್ಲಿ ಅವೈಲೇಬಲ್ ಇರ್ತದೆ. 512 ಇಸ್ ಆಲ್ಸೋ ಫೈನ್, ಇಟ್ ಡಸಂಟ್ ಮ್ಯಾಟರ್. ಎಂತಕ್ಕಂದರೆ ನಾವು ಯಾವತ್ತು ಎಕ್ಸ್ಟರ್ನಲ್ ಡಿಸ್ಕ್ ಅಥವಾ ಎಕ್ಸ್ಟರ್ನಲ್ USB ಇಂಥದ್ದೆಲ್ಲ ಯೂಸ್ ಮಾಡಿಕೊಂಡು ಸ್ಟೋರೇಜನ್ನು ಹೆಚ್ಚು ಮಾಡ್ಬೋದು, ಅದೆಂಥ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ನೋಡಬೇಕಾದ್ರೆ ಎಂತ ಅಂತ ಹೇಳಿದ್ರೆ ಇದರಲ್ಲಿ ಗ್ರಾಫಿಕ್ ಕಾರ್ಡ್ ಉಂಟಲ್ಲ, ಲೈಕ್ ಇದು ಸಹ ಬರ್ತದೆ. ಸೊ ಅದರಿಂದ ಗ್ರಾಫಿಕ್ ಕಾರ್ಡ್ ಗೇಮಿಂಗಿಗೆ AI ರನ್ ಮಾಡಲಿಕ್ಕೆ ಎಲ್ಲ ತುಂಬ ಯೂಸ್ಫುಲ್ ಆಗ್ತದೆ. ಬಟ್ ಇದು ನಾರ್ಮಲ್ ರೇಂಜ್ ಅಂದರೆ ಹೈ ಎಂಡ್ ಗ್ರಾಫಿಕ್ ಕಾರ್ಡ್ ಆಗಿರೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಲೈಕ್ ಯು ಕ್ಯಾನ್ ಪ್ಲೇ ಡೀಸೆಂಟ್ ಗೇಮ್ಸ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಡೂ ಲೈಕ್ ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ಮೆಂಟ್, ಮತ್ತು ತುಂಬ ಇನ್ಡೆಪ್ತ್ ಕೋಡಿಂಗ್, ಮಲ್ಟಿಪಲ್ ಟ್ಯಾಬ್ಸ್ಗಳನ್ನೆಲ್ಲ ಓಪನ್ ಮಾಡಿಕೊಂಡು ನಿಮಗೆ ಮಾಡಲಿಕ್ಕೆ ಆಗ್ತದೆ. ಬಟ್ ನೀವು ಒಂದು ಇದರಲ್ಲಿ ಕನ್ಸಿಡರೇಷನ್ ಅಂದರೆ ಲೈಕ್ ಡ್ರಾಬ್ಯಾಕ್ ಅಂತ ಹೇಳಿದ್ರು, ಇದರಲ್ಲಿ ಬ್ಯಾಟ್ರಿ ಉಂಟಲ್ಲ ಲೈಕ್ ಅಷ್ಟು ಸ್ಟೇಬಲ್ ಆಗಿರೋದಿಲ್ಲ. ವಿದಿನ್ 2-3 hours ಬ್ಯಾಟ್ರಿ ಖಾಲಿ ಆಗ್ತದೆ ಮತ್ತು ನೀವು ಪವರನ್ನು ಕನೆಕ್ಟ್ ಮಾಡಬೇಕು. ಸೊ ಅದರಿಂದ ಯೂಶ್ವಲಿ ನೀವು ಗೇಮಿಂಗ್ ಲ್ಯಾಪ್ಟಾಪನ್ನು ಬೈ ಮಾಡೋದಾದರೆ ನೀವು ನಿಮ್ಮ ಮೈಂಡಲ್ಲಿ ಇರಬೇಕು ಸಾಕೆಟನ್ನು ಯಾವತ್ತೂ ಕನೆಕ್ಟ್ ಮಾಡಿಕೊಂಡೇ ಇರಬೇಕು. ಅದರಲ್ಲಿ ಯೂಶ್ವಲಿ ಒಂದು ಫೀಚರ್ ಇರ್ತದೆ, 60% ಚಾರ್ಜಿಗೆ ಸೆಟ್ ಮಾಡಿಬಿಡ್ತದೆ ಅದು. ಸೊ 100% ಚಾರ್ಜ್ ನೀವು ಲೈಕ್ ನಿಮ್ಮ ಲ್ಯಾಪ್ಟಾಪಲ್ಲಿ ಲೈಕ್ ತುಂಬ ಲಾಂಗ್ ಡ್ಯೂರೇಷನಿಗೆ ಇಟ್ಟರೆ ಉಂಟಲ್ಲ ಲ್ಯಾಪ್ಟಾಪಿದ್ದು ಬ್ಯಾಟ್ರಿ ಡಿಗ್ರೇಡ್ ಆಗ್ತದೆ. ಸೊ ಅದರಿಂದ ನೀವು ವರ್ಕ್ ಮಾಡೋಗುಂಟಲ್ಲ 60% ಚಾರ್ಜಲ್ಲಿ ಲೈಕ್ ಅದು ಡೈರೆಕ್ಟ್ ಸಾಕೆಟಿಂದ ಪವರ್ ತಗೊಂಡು ಲೈಕ್ ನಿಮ್ಮ ಲ್ಯಾಪ್ಟಾಪನ್ನು ರನ್ ಮಾಡ್ತದೆ. ಯೂಶ್ವಲಿ ನಾವು ಗೇಮ್ಸ್ ಆಡುವಾಗ ಲೈಕ್ ವಿಲ್ ಬಿ ಪ್ಲೇಯಿಂಗ್ ಫಾರ್ 4-5 hours. ಸೊ ಅದರಿಂದ ಪುನಃ ಚಾರ್ಜಿಗೆ ಇಡಬೇಕಂತೇಳಿಲ್ಲ, ಡೈರೆಕ್ಟ್ ಸಾಕೆಟಿಗೆ ಹಾಕಿ ಲೈಕ್ ಪವರನ್ನು ಆನ್ ಮಾಡಿಕೊಂಡು ಗೇಮ್ ಮಾಡಿದ್ರೆ ಆಯಿತು. ಸೊ ಅದರಿಂದ ಲೈಕ್ ಅದೊಂದು ರೀತಿ ಡೆಸ್ಕ್ಟಾಪ್ ಆಗಿ ಕನ್ವರ್ಟ್ ಆಗ್ತದೆ. ಲ್ಯಾಪ್ಟಾಪ್ ಅಂತೇಳಿ ಲೈಕ್ ನಾವು ಲ್ಯಾಪಲ್ಲಿ ಕ್ಯಾರಿ ಮಾಡಲಿಕ್ಕೆ ಆಗಬೇಕು. ಬಟ್ ಇದು ಒಂದು ರೀತಿ ಡೆಸ್ಕ್ಟಾಪ್ ಆಗಿ ಆಗ್ತದೆ, ಅಂತಂದರೆ ಪವರ್ ಸಾಕೆಟ್ ಯಾವತ್ತು ಲೈಕ್ ಆನಲ್ಲೇ ಇರಬೇಕು. ಸೊ ಅದೊಂದು ಡ್ರಾಬ್ಯಾಕ್ ಬಿಟ್ಟು ಬೇರೆ ಯಾವುದು ಡ್ರಾಬ್ಯಾಕ್ ಅಂತೇಳಿ ಅನ್ನಿಸೋದಿಲ್ಲ. ಇನ್ನೊಂದೊಂದು ಡ್ರಾಬ್ಯಾಕ್ ಉಂಟು, ಅದನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನೆಕ್ಸ್ಟ್ ಆಪ್ಷನ್ಸ್ಗಳನ್ನ ಮಾತ್ರ ಯಾವ್ದು ಇರೋದು ಅಂತೇಳಿದರೆ ಮ್ಯಾಕ್ ಬುಕ್ಸ್ಗಳು. ಸೊ ಈಗ ಒಂದು ವಿಷಯ ಹೇಳ್ತಾನೆ, ನೀವು ಮ್ಯಾಕ್ ಬುಕ್ಕನ್ನು ಯು ಮೈಟ್ ಹ್ಯಾವ್ ಲೈಕ್ ಒಂದು ಲೈಕ್ ಪ್ರೀ ಕನ್ಸೀವ್ಡ್ ಮೈಂಡ್, ಒಂದಾದ್ರೆ ಲೈಕ್ ಅದು ತುಂಬ ಒಳ್ಳೇದು ಅಂತೇಳಿ, ಇಲ್ಲಾಂದರೆ ಲೈಕ್ ನನಗೆ ಗೇಮ್ ಎಲ್ಲ ಆಡ್ಲಿಕ್ಕೆ ಆಗೋದಿಲ್ಲ, ವಿಂಡೋಸ್ ಲೈಕ್ ಲ್ಯಾಪ್ಟಾಪ್ ಒಳ್ಳೇದು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಬಟ್ ಮ್ಯಾಕ್ ಬುಕ್ ಉಂಟಲ್ಲ ಲೈಕ್ ಡೆವಲಪ್ಮೆಂಟಿಗೆ ಇದರಷ್ಟು ಒಳ್ಳೆ ಮೆಷಿನ್ಸ್ಗಳು ಅವೈಲೇಬಲ್ ಇಲ್ಲ. ಎಂತಕ್ಕಂತ ಹೇಳಿದರೆ ಇದರಲ್ಲಿ ತುಂಬ ಒಳ್ಳೆ ಆಪ್ಟಿಮೈಸ್ ಆಗಿರ್ತದೆ ಲೈಕ್ ಪ್ರೊಸೆಸರ್ಸ್ಗಳು ಮತ್ತು ಫೀಚರ್ಸ್ಗಳು. ಸೊ ಅದರಿಂದ ಎಂತಾದ್ರೂ ಒಂದು ಕೋಡಿಂಗ್ ರಿಲೇಟೆಡ್ ವಿಷಯ ಮಾಡಬೇಕಿದ್ರೆ ಎಲ್ಲರ ಹತ್ರ ಮ್ಯಾಕ್ ಇರ್ತದೆ. ಇಟ್ಸ್ ನಾಟ್ ಫಾರ್ ಡೂಯಿಂಗ್ ಸ್ಟೈಲ್ಸ್. ಈಗ ನೀವು ಐಫೋನ್ ಉಂಟಲ್ಲ, ತುಂಬ ಇನ್ಫ್ಲುಯೆನ್ಸರ್ಸ್ ಹತ್ರ ಎಲ್ಲ ಇರ್ತದೆ ಲೈಕ್ ಮಿರರ್ ಸೆಲ್ಫಿ ತೆಗೆದು ಫೋಟೋ ತೆಗೆದು ಲೈಕ್ ಹಾಕ್ಲಿಕ್ಕೆಲ್ಲ. ಬಟ್ ಮ್ಯಾಕ್ ಉಂಟಲ್ಲ ಇಟ್ಸ್ ನೆವರ್ ಫಾರ್ ಲೈಕ್ ಡೂಯಿಂಗ್ ಸ್ಟೈಲ್. ಮ್ಯಾಕಲ್ಲಿ ಫೀಚರ್ಸ್ಗಳು ಅಷ್ಟು ಪ್ಯಾಕ್ ಆಗಿ ಉಂಟು, ಮತ್ತು ಲೈಕ್ ಬ್ಯಾಟ್ರಿ ಉಂಟಲ್ಲ ಮ್ಯಾಕಲ್ಲಿ 8 to 10 hours ಲೈಕ್ ಆರಾಮ್ಸೆ ಅದು ಕೊಡ್ತದೆ. ಲೈಕ್ ನನ್ನ ಹತ್ರ ಒಂದು ಓಲ್ಡ್ ಲ್ಯಾಪ್ಟಾಪ್ ಉಂಟು, ಅದರಲ್ಲಿ ಬ್ಯಾಟ್ರಿ ಒಂದು ಹಾಳಾಗಿದೆ, ಬಟ್ ಲ್ಯಾಪ್ಟಾಪ್ ಉಂಟಲ್ಲ ಇಟ್ಸ್ ಲೈಕ್ ರಿಯಲಿ ಗ್ರೇಟ್. ನಾನು ಅಂದ್ಕೊಂಡಿರಲಿಲ್ಲ ಲೈಕ್ ಅದು ಇಷ್ಟು ಲೈಕ್ ಲಾಂಗ್ ಡ್ಯೂರೇಷನ್ ಬರ್ತದೆ ಅಂತೇಳಿ. ಎಂದರೆ ನನ್ನ ಫ್ರೆಂಡ್ಸ್ಗಳೆಲ್ಲ ವಿಂಡೋಸ್ ಲ್ಯಾಪ್ಟಾಪ್ ಆ ಟೈಮಲ್ಲಿ ಯೂಸ್ ಮಾಡ್ತಿದ್ದಾರಲ್ಲ, ಅವರೆಲ್ಲ ವಿಂಡೋಸ್ ಲ್ಯಾಪ್ಟಾಪನ್ನು ಲೈಕ್ ಬಿಸಾಕಿ ಲೈಕ್ ವೇಸ್ಟ್ ಆಗಿ ಹೋಗಿಬಿಟ್ಟಿದೆ ಅದು. ಬಟ್ ನನ್ನ ಮ್ಯಾಕ್ ಉಂಟಲ್ಲ ಇಟ್ಸ್ ಸ್ಟಿಲ್ ಫೈನ್. ಓಕೆ, ಇಟ್ ವರ್ಕ್ಸ್. ಲೈಕ್ ಅದೊಂದು ಹೈಯೆಸ್ಟ್ ಒಂದು ದೊಡ್ಡ ವಿಷಯ ಅಂತೆಲ್ಲ ಅಂದ್ಕೊಳ್ಬೇಕು. ಯಾಕಂದರೆ ಪ್ರೈಸ್ ಉಂಟಲ್ಲ, ಐ ಡಿಂಟ್ ಪೇ ಮಚ್ ದ್ಯಾಟ್ ಟೈಮ್. ಬಟ್ ಲೈಕ್ ಡೀಸೆಂಟ್ ಪ್ರೈಸಿಗೆ ಡೀಸೆಂಟ್ ಲ್ಯಾಪ್ಟಾಪ್ ಸಿಕ್ಕಿದ್ದು. ಲೈಕ್ ಅದು ಇನ್ನೂ ಸಹ ಲೈಕ್ ವರ್ಕ್ ಆಗ್ತಾ ಉಂಟು. ಬ್ಯಾಟ್ರಿ ಒಂದು ಹಾಳಾಗಿದೆ, ಅದನ್ನು ನಾನು ರಿಪ್ಲೇಸ್ ಮಾಡಿದ್ದೆ. ಬಟ್ ಅದರ್ ದೆನ್ ದ್ಯಾಟ್ ಲೈಕ್ ಎವ್ರಿಥಿಂಗ್ ವರ್ಕ್ಸ್ ಫ್ಲಾಲೆಸ್ಲಿ ಇನ್ ಇಟ್. ಸೊ ಅದೊಂದು ಲೈಕ್ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕಾದದ್ದು ಮ್ಯಾಕ್ ಬಗ್ಗೆ. ಸೊ ಮ್ಯಾಕ್ ಆದರೆ ಲೈಕ್ ಒಂದು ಬೆನಿಫಿಟ್ ಅಂತ ಹೇಳಿದರೆ ಲೈಕ್ ನಿಮ್ಮ iOS ಡೆವಲಪ್ಮೆಂಟ್ ಉಂಟಲ್ಲ, ಐಫೋನಿಗೆ ಆ್ಯಪ್ಸ್ಗಳು ಡೆವಲಪ್ ಮಾಡೋದು, ಐಪ್ಯಾಡಿಗೆ ಆ್ಯಪ್ಸ್ಗಳನ್ನ ಡೆವಲಪ್ ಮಾಡೋದು, ಇದೆಲ್ಲ ನೀವು ಮಾಡಬೇಕಿದ್ರೆ ಲೈಕ್ ನಿಮ್ಮ ಹತ್ರ ಒಂದು ಮ್ಯಾಕ್ ಇರಲೇಬೇಕು. ಆ ಪರ್ಟಿಕ್ಯುಲರ್ ಮ್ಯಾಕ್ ಇದ್ದರೆ ಮಾತ್ರ ನಿಮಗೆ ಡೆವಲಪ್ ಮಾಡಲಿಕ್ಕೆ ಆಗೋದು. ನೀವು ವಿಂಡೋಸ್ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು iOS ಆ್ಯಪ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದೊಂದು ಲೈಕ್ ಆ್ಯಪಲ್ಲಿ ಇದೊಂದು ಟ್ರಿಕ್. ಸೊ ದ್ಯಾಟ್ ನೀವು ಮ್ಯಾಕನ್ನು ಬೈ ಮಾಡಬೇಕು ಲೈಕ್ ಅವರ ಇಕೋಸಿಸ್ಟಮಲ್ಲಿ ಎಂಥಾದ್ರು ಒಂದು ಆ್ಯಪನ್ನು ರಿಲೀಸ್ ಮಾಡಬೇಕಿದ್ರೆ. ಸೊ ಅದಕ್ಕೋಸ್ಕರ ಲೈಕ್ ನೀವು ಮ್ಯಾಕ್ ಬೈ ಮಾಡಿದರೆ ಲೈಕ್ ದ್ಯಾಟ್ ಒಂದು
ಒಂದು ಒಳ್ಳೆ ಬೆನಿಫಿಟ್. ಸೊ ದ್ಯಾಟ್ ಲೈಕ್ ನಿಮಗೆ iOS ಡೆವಲಪ್ಮೆಂಟ್ ಕಲಿತು ಲೈಕ್ ಯು ಕ್ಯಾನ್ ಬಿಕಮ್ iOS ಡೆವಲಪರ್. ಬಟ್ ವ್ಯಾರಸ್ ನೀವು ವಿಂಡೋಸ್ ಗೇಮಿಂಗ್ ಲ್ಯಾಪ್ಟಾಪ್ ತಗೊಂಡ್ರೆ ಯು ಕ್ಯಾನ್ ಬಿಕಮ್ iOS ಡೆವಲಪರ್. ನಿಮಗೆ iOS ಆ್ಯಪ್ಸನ್ನು ರನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಲ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಅದೊಂದು ಅತ್ಯಂತ ಇಂಪಾರ್ಟೆಂಟ್ iOS ಡೆವಲಪ್ಮೆಂಟ್ ನಿಮಗೆ ಮಾಡಬೇಕಿದ್ರೆ. ಬಟ್ ಓವರಾಲ್ ಮ್ಯಾಕ್ ಬುಕ್ ಉಂಟಲ್ಲ ತುಂಬ ಒಳ್ಳೆಯದು, ಲೈಕ್ ಡೇ ಟು ಡೇ ಯೂಸಿಗೆ ಮತ್ತು ಮೂವೀಸ್ ನೋಡಲಿಕ್ಕೆ ಲೈಕ್ ಸ್ಕ್ರೀನ್ ಎಲ್ಲ ತುಂಬ ಒಳ್ಳೆಯದಾಗಿರ್ತದೆ ಇದರಲ್ಲಿ. ವಿಂಡೋಸಲ್ಲಿ ಯೂಶ್ವಲಿ ಚೀಪ್ ಸ್ಕ್ರೀನೇ ಇರ್ತದೆ. ಈವನ್ ಇಫ್ ಅದರಲ್ಲಿ ಬರ್ದಿರ್ಬೋದು 144 Hz 1080p 4K ಡಿಸ್ಪ್ಲೇ ಹಾಗೆಲ್ಲ ಬರ್ದಿರ್ತದೆ. ಬಟ್ ಲೈಕ್ ಯೂಶ್ವಲಿ ಲೈಕ್ ಡಿಸ್ಪ್ಲೇಸ್ಗಳು ಉಂಟಲ್ಲ, ಇಟ್ ವಾಂಟ್ ಬಿ ದ್ಯಾಟ್ ಗುಡ್ ಕ್ವಾಲಿಟಿ. ಬಟ್ ವ್ಯಾರಸ್ ಮ್ಯಾಕಲ್ಲಿ ಉಂಟಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಡಿಸ್ಪ್ಲೇ ಅವರು ಹಾಕಿರ್ತಾರೆ. ಸೊ ಅದರಿಂದ ಲೈಕ್ ಅದೊಂದು ಬೋನಸ್ ಪಾಯಿಂಟ್ ಅಂತೇಳಿ ನಾವು ಅಂದ್ಕೊಳ್ಬೋದು ಮ್ಯಾಕ್ ಬುಕ್ಗೆ. ನೆಕ್ಸ್ಟ್ ಮ್ಯಾಕ್ ಬುಕ್ಸ್ಗಳು ಯೂಶ್ವಲಿ ಉಂಟಲ್ಲ 75,000 ಸ್ಟಾರ್ಟ್ ಆಗ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ಉಂಟಲ್ಲ ಮೇ ಬಿ 55,000-60,000 ಸಹ ಸಿಗ್ತದೆ. ಇವನ್ ಸೆಕೆಂಡ್ ಹ್ಯಾಂಡ್ ಮ್ಯಾಕ್ ಬುಕ್ಸ್ಗಳು ಉಂಟಲ್ಲ ಒಳ್ಳೆಯದಾಗಿ ರನ್ ಆಗ್ತದೆ. ಇಫ್ ಸ್ವಲ್ಪ ಅವರು 1 year 2 year ಗ್ಯಾರಂಟಿ ಕೊಟ್ಟರೆ ಉಂಟಲ್ಲ ದಟ್ಸ್ ಗುಡ್. ಇಲ್ಲದಿದ್ದರೆ ಲೈಕ್ ಇಟ್ಸ್ ಎ ರಿಸ್ಕ್. ಬಟ್ ಇಟ್ ವಿಲ್ ಬಿ ಬೆಟರ್ ದೆನ್ ಲೈಕ್ ವಿಂಡೋಸ್ ಲ್ಯಾಪ್ಟಾಪ್ ಒಂದು ಸೆಕೆಂಡ್ ಹ್ಯಾಂಡ್ ತಗೊಳ್ಳೋದು. ಯಾಕಂದರೆ ವಿಂಡೋಸ್ ಲ್ಯಾಪ್ಟಾಪ್ ಸೆಕೆಂಡ್ ಹ್ಯಾಂಡ್ ತುಂಬ ಲೈಕ್ ಕೆಟ್ಟದಾಗಿ ರನ್ ಆಗ್ತದೆ. ಬಟ್ ವ್ಯಾರಸ್ ಲೈಕ್ ಮ್ಯಾಕ್ ಬುಕ್ಸ್ಗಳು ಸೆಕೆಂಡ್ ಹ್ಯಾಂಡ್ ತಗೊಳ್ಳೋದಾದ್ರೆ 55 to 60 ರೇಂಜಲ್ಲಿ ಸಿಗ್ತದೆ ನಿಮಗೆ. ಮ್ಯಾಕ್ ಬುಕ್ Air M2 ಮತ್ತು M4 ಇದು ಯಾರು ಸಹ ಸಿಗ್ಬೋದು. ಬಟ್ ಫಸ್ಟ್ ಹ್ಯಾಂಡ್ ಆದರೆ ಲೈಕ್ ನಿಮಗೆ ಈಗ ಮ್ಯಾಕ್ ಬುಕ್ ನಿಯೋ ಅಂತೇಳಿ ಉಂಟು 70-75,000ಗೆ. ಮತ್ತು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮ್ಯಾಕ್ ಮಿನಿ ಅಂತೇಳಿ. ಇದೊಂದು ಲೈಕ್ ಡೆಸ್ಕ್ಟಾಪ್ ಟೈಪು, ತುಂಬ ಸಣ್ಣದಾಗಿರ್ತದೆ. ನಾನು ಅದನ್ನು ಯೂಸ್ ಮಾಡೋದು. ಸೊ ಆ ಪರ್ಟಿಕ್ಯುಲರ್ ಮ್ಯಾಕ್ ಮಿನಿಯನ್ನು ಉಂಟಲ್ಲ ಲೈಕ್ ನೀವು ಡಿಸ್ಪ್ಲೇಗೆ ಕನೆಕ್ಟ್ ಮಾಡಿಕೊಂಡು ಕೀಬೋರ್ಡನ್ನು ಕನೆಕ್ಟ್ ಮಾಡಿದ್ರು ಉಂಟಲ್ಲ ಯು ವಿಲ್ ಬಿ ಏಬಲ್ ಟು ಯೂಸ್ ಮ್ಯಾಕ್ ಮಿನಿ. ಅದೇ ಚಿಪ್ ಶಾರ್ಟೇಜ್ ಇರೋಕ್ಕಿಂತ ಮುಂಚೆ ಇದು ಚಿಪೆಸ್ಟ್ ಮ್ಯಾಕ್ ಆಗಿತ್ತು. 49-50,000ಗೆ ನಿಮಗೆ ಸಿಗ್ಬೋದಿತ್ತು. ಬಟ್ ಈಗ ಲೈಕ್ ಯು ವೋಂಟ್ ಬಿ ಏಬಲ್ ಟು ಲೈಕ್ ಗೆಟ್ ಇಟ್ ಫಾರ್ ದ್ಯಾಟ್ ಮಚ್. ಈಗ ಐ ಥಿಂಕ್ 70-75-80,000 ರೇಂಜಲ್ಲಿ ನಿಮಗೆ ಅವೈಲೇಬಲ್ ಆಗ್ತದೆ ಅದು. ಸೊ ಅದರಿಂದ ಲೈಕ್ ಮ್ಯಾಕ್ ಮಿನಿ ಮತ್ತು ಮ್ಯಾಕ್ ಬುಕ್ ನಿಯೋ ಅಂತೇಳಿ ಉಂಟು. ಅದೆರಡು ಲೈಕ್ ಒಂದು ಒಳ್ಳೆ ಆಪ್ಷನ್ ನಿಮಗೆ ಆ 70-75,000 ರೇಂಜಲ್ಲಿ. ಮತ್ತು ಲೈಕ್ ಇಫ್ ಯು ಹ್ಯಾವ್ ಗುಡ್ ಬಜೆಟ್ 1,20,000 1,40,000ಗೆ ನಿಮಗೆ ಮ್ಯಾಕ್ ಬುಕ್ ಪ್ರೋ, ಮ್ಯಾಕ್ ಬುಕ್ Air ಇಂಥ ಹಲವಾರು ರೀತಿಯ ಲೈನಪ್ಸ್ಗಳು ಸಿಗ್ತದೆ. ಅದೆಲ್ಲ ಲೈಕ್ ನೀವು ಆ್ಯಸ್ ಎ ಸ್ಟೂಡೆಂಟ್ ಬೈ ಮಾಡುವಾಗತ್ತಿಲ್ಲ. ಯಾಕಂದರೆ ಸ್ಟೂಡೆಂಟ್ಗೆಲ್ಲ ಆ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ಸ್ಗಳು ಡಿಸೈನ್ ಆಗಿರೋದಲ್ಲ, ಅದೆಲ್ಲ ಪ್ರೊಫೆಷನಲ್ಸ್ಗಳು. ಅಂದರೆ ಲೈಕ್ ನೀವು ಮ್ಯಾಕನ್ನು ಯೂಸ್ ಮಾಡಿಕೊಂಡು ಲೈಕ್ ಹಣ ಮಾಡಲಿಕ್ಕೆ ಲೈಕ್ ಆಗೋದಾದರೆ ಲೈಕ್ ದೋಸ್ ಆರ್ ಲೈಕ್ ರಿಯಲಿ ಗುಡ್ ಲ್ಯಾಪ್ಟಾಪ್ಸ್. ಸೊ ಅದರಿಂದ ಲೈಕ್ ಅದನ್ನು ಸಹ ಎಕ್ಸ್ಪ್ಲೋರ್ ಮಾಡ್ಬೋದು ಇಫ್ ಯು ಹ್ಯಾವ್ ಬಜೆಟ್. ಇಲ್ಲದಿದ್ದರೆ ಲೈಕ್ ಮ್ಯಾಕ್ ಬುಕ್ ನಿಯೋ ಅಥವಾ ಲೈಕ್ ಮ್ಯಾಕ್ ಮಿನಿ ಯೂಸ್ ಮಾಡೋದು ಅಂತಲ್ಲ, ದ್ಯಾಟ್ಸ್ ಆಲ್ಸೋ ಫೈನ್. ಸೊ ಅದರಿಂದ ಕರೆಕ್ಟಾಗಿ ನೀವು ಚೂಸ್ ಮಾಡಿ. ಬಟ್ ಎನಿಥಿಂಗ್ ಬೈ ಮಾಡುವಾಗ ಲೈಕ್ ಕರೆಕ್ಟಾಗಿ ರಿವ್ಯೂ ನೋಡಿ, ಒಳ್ಳೆ ಡಿಸ್ಕೌಂಟ್ ಎಲ್ಲಿ ಸಿಗ್ತದೆ ಅಂತೇಳಿ ನೋಡಿ ಆನ್ಲೈನಲ್ಲಿ. ಇಲ್ಲದಿದ್ದರೆ ಆಫ್ಲೈನಲ್ಲಿ ಯಾವುದಾದ್ರು ಒಳ್ಳೆ ಆಫರ್ ಇದ್ರು ಉಂಟಲ್ಲ ಲೈಕ್ ಅಲ್ಲಿ ಹೋಗಿ ಸಹ ಬೈ ಮಾಡ್ಬೋದು. ಯೂಶ್ವಲಿ ಆಫ್ಲೈನಲ್ಲೆಲ್ಲ ಔಟ್ಡೇಟೆಡ್ ಲ್ಯಾಪ್ಟಾಪ್ಸ್ಗಳು ಹೈ ಪ್ರೈಸಲ್ಲಿ ಸೆಲ್ ಆಗ್ತದೆ. ಮತ್ತು ದೇ ಮೈಟ್ ಗಿವ್ ಲೈಕ್ 2,000-3,000 rupees ಆಫ್. ಬಟ್ ಸ್ಟಿಲ್ ಆನ್ಲೈನಲ್ಲಿ ಉಂಟಲ್ಲ ತುಂಬ ಕಡಿಮೆಗೆ ಸಿಗ್ತದೆ. ಸೊ ಕರೆಕ್ಟಾಗಿ ಕಂಪೇರ್ ಮಾಡಿ ಪ್ರೈಸಿಂಗನ್ನು ಮತ್ತೆ ಬೈ ಮಾಡಿ. ಯಾಕಂದರೆ ಆ್ಯಸ್ ಎ ಸ್ಟೂಡೆಂಟ್ ನೀವು ಬೈ ಮಾಡೋಗುಂಟಲ್ಲ ಲೈಕ್ ಯು ಹ್ಯಾವ್ ಟು ಕನ್ಸಿಡರ್ lots of things. ಸೊ ಥ್ಯಾಂಕ್ಸ್ ಸೋ ಮಚ್ ಈ ಪರ್ಟಿಕ್ಯುಲರ್ ವಿಡಿಯೋ ನೋಡಿದ್ದಕ್ಕೆ ಇಲ್ಲಿ ತನಕ. ಇಫ್ ನಿಮಗೆ ಯಾವ್ದಾದ್ರು ಬೇರೆ ರೀತಿಯ ವೀಡಿಯೋಸ್ಗಳು ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಸಜೆಷನ್ ಮಾಡಿ, ನಾನು ನಿಮಗೆ ಆ ವೀಡಿಯೋಸ್ಗಳನ್ನು ಸಹ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.